ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ವೇದವನ್ನು ನಾವು ಒಪ್ಪುವುದಿಲ್ಲ. ಯಾಕೆ ಅಂದರೆ ವೇದ ತಪ್ಪು ತಪ್ಪು ಸಂಗತಿಗಳನ್ನು ಹೇಳ್ತಾ ಇದೆ ಅನ್ನೋದು ಬುದ್ಧಿಜೀವಿಗಳ ಅಭಿಪ್ರಾಯ. ಬುದ್ಧಿಜೀವಿಗಳ ಅಭಿಪ್ರಾಯ ಯಾಕೆ ಹಾಗೆ ರೂಪುಗೊಂಡಿದೆ ಅಂದರೆ ಅವರು ಓದಿದ ಟೆಕ್ಸ್ಟು ವಿದೇಶೀಯರು ಅನುವಾದ ಮಾಡಿದ ವೇದದ ಅನುವಾದ ಮೊದಲಾದವುಗಳು. ವಿದೇಶಿಯರು ಮಾಡಿದ್ದು ಅದನ್ನು ಕಣ್ಮುಚ್ಚಿ ಇವರು ಒಪ್ಕೊಂಡ್ರು. ಮತ್ತು ವಿದೇಶದ ಅನೇಕ ಸಂಗತಿಗಳನ್ನು ಭಾರತಕ್ಕೆ ಅನ್ವಯಿಸಿ ಭಾರತದಲ್ಲಿ ಆ ಸಿದ್ಧಾಂತಗಳನ್ನು ಮುಂದೆ ಇಟ್ಟರು. ಅದರಿಂದಾಗಿ ಇದೊಂದು ರೀತಿ ಕಸ ಬೆಳೆಯುವ ಕೆಲಸ, ಬುದ್ಧಿಯ ಕಸ ಬೆಳೆಯುವ ಕೆಲಸ. ವಿಷ್ಣುತತ್ವ ವಿನಿರ್ಣಯದ ಅಥವಾ ವಿಷ್ಣುತತ್ವ ನಿರ್ಣಯದ ತರ್ಕಗಳನ್ನು ಮುಂದೆ ಇಡೋದು ಅಂತಂದರೆ ಬುದ್ಧಿಯಲ್ಲಿ ತುಂಬಿದ ಕಸಗಳನ್ನು ಗುಡಿಸುವ ಕೆಲಸ. ಈ ತರಹದ ಬುದ್ಧಿಯಲ್ಲಿ ತುಂಬಿದ ಕಸವನ್ನು ಗುಡಿಸುವ ಕೆಲಸ ಮಾಡಿ ಅಂತ ಹೇಳಿ ಬೆಳಗಾವಿಯ ಪುರಂದರ ಬುದ್ಧರ ಕುಟುಂಬ ನಮಗೆ ಹೇಳಿದೆ. ಅದರಂತೆ ನಮ್ಮ ಕೆಲಸವನ್ನು ಎಷ್ಟಾಗತ್ತೋ ಅಷ್ಟು ಮಾಡ್ತಾ ಇದ್ದೇವೆ. ವೇದ ಯಾಕೆ ಒಪ್ಪೋಲ್ಲ? ವೇದದ ಸ್ಟೇಟ್ಮೆಂಟು, ವೇದದ ಆಸ್ಪೆಕ್ಟು, ಸ್ವರೂಪ ಯಾವುದೂ ಕೂಡ ನಮಗೆ ಇಷ್ಟ ಆಗೋಲ್ಲ ಅಂತಲೇ ಬಹಳ ಜನರ ಅಂಬೋಣ. ಆದರೆ ನೀವು ಸರಿಯಾಗಿ ಗಮನಿಸಿದರೆ ಬುದ್ಧ ಮೊದಲಾದವರ ಅಥವಾ ಒಬ್ಬ ವಿಜ್ಞಾನಿ, ಒಬ್ಬ ಫಿಲಾಸಫರ್, ಬೇಕಾಷ್ಟು ಜನ ಫಿಲಾಸಫರ್ಸ್ ಇದ್ದಾರೆ. ಬರ್ಕ್ಲೆ, ಇಮ್ಯಾನ್ಯುಯಲ್ ಕಾಂಟ್, ಫೆಡ್ರಿಕ್ ನೀಶೆ, ಬರ್ಟನ್ ರಸಲ್ಲು, ಎಲ್ಲರೂ ಆ ಎಲ್ಲ ವಿಜ್ಞಾನಿಗಳ ಮಾತಿಗೆ ಜೋತು ಬೀಳುವುದಕ್ಕಿಂತ ವೇದವನ್ನು ಒಪ್ಪೋದು ಸುಖ ಅಂತ ಅನ್ನಿಸುತ್ತೆ. ಈ ಎರಡರ ಮುಖಾಮುಖಿ ನಡಿಬೇಕು. ಅದಕ್ಕಾಗಿ ಈ ಒಂದು ಪ್ರಯತ್ನ ನೋಡಿ. ಒಬ್ಬ ಪುರುಷನನ್ನು ಸರ್ವಜ್ಞ ಅಂತ ಕಣ್ಮುಚ್ಚಿ ಒಪ್ಪಿಕೊಂಡು ನಾವು ಅದನ್ನು ವಿವೇಚನೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ನಾವು ಮೊದಲೇ ಚಿಂತನೆ ಮಾಡಿಬಿಟ್ಟಿರ್ತೀವಿ, ಓಹ್ ಇವರು ಎಲ್ಲವನ್ನು ತಿಳಿದಿದ್ದಾರೆ, ಇವರಿಗೆ ಈ ಪ್ರಶಸ್ತಿಗಳು ಸಿಕ್ಕಿವೆ, ಇವರು ನೊಬೆಲ್ ಪ್ರಶಸ್ತಿ ವಿಜೇತರು, ಅದರಿಂದಾಗಿ ಇವ್ರ ಮಾತನ್ನು ಒಪ್ಪಬೇಕು. ಇದು ನಮ್ಮ ಕನ್ಕ್ಲೂಷನ್. ಧರ್ಮ ಅಂದ್ರೇನು? ಹಿಂದೂ ಧರ್ಮವೇ ಅಲ್ಲ. ಯಾಕೆ ಅಂತಂದರೆ ಅದಕ್ಕೆ ಒಬ್ಬ ಪ್ರವಾದಿ ಇಲ್ಲ. ದ್ಯಾರ್ ಇಸ್ ನೋ ಪ್ರೊಫೆಟ್. ಇದ್ಯಾವ ತರ್ಕರಿ? ಒಬ್ಬ ಪುರುಷ ಇರಬಾರ್ದು. ಯಾಕೆಂದರೆ ಪುರುಷ ಇದ್ದ ಅಂದರೆ ಪುರುಷನ ಅಜ್ಞಾನ, ಪುರುಷನ ಮೋಸ ಮಾಡುವ ಬಯಕೆ ಎಲ್ಲವೂ ಕೂಡ ಒಂದು ಮತಧರ್ಮವನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಸಾಥ್ ನೀಡುತ್ತವೆ. ಇಗ್ನೋರೆನ್ಸು, ಮೋಸ ಮಾಡುವ ಬಯಕೆ, ಇವುಗಳೆಲ್ಲ ಇಲ್ಲ ಅಂತ ಹೆಂಗೆ ತಿಳ್ಕೊಳ್ಳೋದು? ನಾವು ಪ್ರಿಜುಡೈಸ್ಡ್ ಆಗಿಬಿಡ್ತೇವೆ. ನಾವು ಯಾರನ್ನು ಅತ್ಯಂತವಾಗಿ ಒಪ್ತೇವೋ, ಮೆಚ್ಚುತ್ತೇವೋ, ಆರಂಭದಲ್ಲಿ ಯಾರು ಇಷ್ಟ ಆಗ್ತಾರೋ, ತಾರುಣ್ಯದಲ್ಲಿ ಅವರನ್ನೇ ಒಪ್ಪಿಕೊಂಡು ಬಿಡ್ತೇವೆ. ಇವಾಗ ಓಶೋ, ಜಿಡ್ಡು ಕೃಷ್ಣಮೂರ್ತಿ, ಎಷ್ಟು ಜನ ಇದ್ದಾರೆ? ಅವರೆಲ್ಲರನ್ನ ಸರ್ವಜ್ಞ ಅಂತ ಒಪ್ತೀರಾ ನೀವು? ಅವರೇ ಆ ರೀತಿ ಕ್ಲೇಮ್ ಮಾಡಿಕೊಂಡಿಲ್ಲ. ಜಗತ್ತಿನ ಮೇಲ್ಗಡೆ ಕೆಳಗಡೆ ಆಚೆ ಈಚೆ
ಎಲ್ಲ ಗೊತ್ತು ಅಂತ ಅವರೇ ಹೇಳ್ಕೊಂಡಿಲ್ಲ. ಒಂದು ವೇಳೆ ಗೊತ್ತಿದ್ದರೂ ಹೇಳಬೇಕು ಅಂತ ಇಲ್ಲ. ಯಾಕೆ ಮೋಸ ಮಾಡಿರಬಾರ್ದು? ಮನುಷ್ಯರಲ್ಲಿ ಸಹಜವಾಗಿ ಮೋಸದ ಪ್ರವೃತ್ತಿ ಇದೆಯೋ ಇಲ್ಲವೋ? ಇರುತ್ತೆ. ಇಲ್ಲ ಅವರಿಗೆ ಮೋಸ ಮಾಡುವ ಬಯಕೆ ಇಲ್ಲ ಅಂತ ಅವರು ಪರವಾಗಿ ಬರಬೇಕು. ಇದೆಲ್ಲ ಒಪ್ಪೋದಕ್ಕಿಂತ ಸುಖವಾಗಿ ವೇದ ಅಪೌರುತೇಯ ಅಂತ ಒಪ್ಪೋದು ಎಷ್ಟೋ ಉತ್ತಮ. ನೋಡಿ, ಇದನ್ನು ಆಚಾರ್ಯರು ಅವರು ಹೇಳೋ ಸ್ಟೈಲ್ ನೋಡಿ. ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ. ನೀವು ಯಾರೋ ಒಬ್ಬರನ್ನು, ಬುದ್ಧನನ್ನೋ ಯಾರೋ ಒಬ್ಬನನ್ನು ಸರ್ವಜ್ಞ ಅಂತ ಒಪ್ಪಬೇಕು. ಅದಕ್ಕೆ ಇನ್ನೊಂದು ದೃಷ್ಟಾಂತವೇ ಸಿಗೋಲ್ಲ. ಬುದ್ಧನು ಸರ್ವಜ್ಞನು ಜೀಸಸ್ ಕ್ರೈಸ್ಟಿನ ತರಹ ಅಂತ ಹೇಳಿಕ್ಕೆ ಬರ್ತದ? ಯಾಕೆಂದರೆ ಅವರಿಬ್ಬರ ಮಾತುಗಳಲ್ಲಿ ಯಾಕೆ ವಿರೋಧ ಬಂತು? ಬುದ್ಧನು ಸರ್ವಜ್ಞನು ಬರ್ಟ್ರಾಂಡ್ ರಸಲ್ನ ತರಹ ಅಂತ ಹೇಳಿಕ್ಕೆ ಬರ್ತದ? ಹೇಗೆ ಹೇಳ್ತೀರಾ? ದೃಷ್ಟಾಂತವೇ ಕೊಡ್ಲಿಕ್ಕೆ ಬರಲ್ಲ. ಹಾಗಾದರೆ ಇವನೊಬ್ಬನಲ್ಲಿ ಮಾತ್ರ ಸರ್ವಜ್ಞತ್ವ ಇದೆ ಅನ್ನೋದಕ್ಕೇನು ಪ್ರೂಫು? ಅದಕ್ಕೆ ಹೇಳಿದ್ದು ಆಚಾರ್ಯರು, ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ. ಸರಿ, ಸರ್ವಜ್ಞ ಆಗಿರಬಹುದು, ನಿಮಗೆ ಮೋಸ ಮಾಡಬಾರದು ಅಂತೇನು? ಸರಿ, ಇಲ್ಲ, ಅವನಿಗೆ ಮೋಸ ಮಾಡುವ ಬಯಕೆ ಇಲ್ಲ ಅಂತ ಒಂದು ಅಂಶ ಸೇರಿಸ್ಕೋಬೇಕು. ತಸ್ಯ ಅವಿಪ್ರಲಂಭ ಕಲ್ಪನಂ. ಆಮೇಲೆ ತತ್ಕೃತತ್ವ ಕಲ್ಪನಂ. ಈಗ ನಮ್ಮ ಮುಂದೆ ಇರತಕ್ಕಂತಹ ಗ್ರಂಥಗಳು ಅವನೇ ಬರೆದದ್ದು ಅಥವಾ ಅವನೇ ಹೇಳಿದ್ದು ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಏನು ಪ್ರೂಫು? ಬುದ್ಧ ಕಣ್ಮರೆಯಾಗಿ 60-70 ವರ್ಷಗಳ ನಂತರ ಅವನ ಉಪದೇಶಗಳ ಸಂಕಲನ ಆಯಿತು. ಎಷ್ಟು ಹಾರಿ ಹೋಗಿತ್ತೋ, ಎಷ್ಟು ಜಾರಿ ಹೋಗಿತ್ತೋ, ಎಷ್ಟು ಸೋರಿ ಹೋಗಿತ್ತೋ, ಎಷ್ಟು ಇತ್ತೋ ಯಾರಿಗರಿ ಗೊತ್ತು? ಅದನ್ನು ಒಪ್ತಾರೆ ಎಲ್ಲ. ನಮ್ಗೆ ಅದೇ ಆಶ್ಚರ್ಯ ಆಗೋದು, ಅದು ಹೆಂಗೆ ಒಪ್ಪಿಬಿಡ್ತಾರೆ ಅಂತ. ಅಲ್ಲಿಗೆ ಮುಗಿಲಿಲ್ಲ. ಸೆಕೆಂಡ್ ಸಂಗೀತಿ ವಾಸ್ ಹ್ಯಾಪೆಂಡ್. ಎರಡನೆಯ ರೀತಿ ಸಂಕಲನ ಆಯಿತು. ಅದು ಸುಮಾರು 60-70 ವರ್ಷ ಆದಮೇಲೆ ಬುದ್ಧನ ಉಪದೇಶಗಳು ಹೀಗಿತ್ತು ಹಾಗಿತ್ತು ಅಂತ. ಈಗ ನಮಗೆ ಇರತಕ್ಕಂತಹ ತ್ರಿಪಿಟಕ ಏನಿದೆ, ಅಭಿಧಮ್ಮ ಪಿಟಕ ಎಲ್ಲ ಇದೆ. ಅಭಿಧಮ್ಮ ಪಿಟಕ ಮೊದಲಾದವುಗಳು, ಸುತ್ತ ಪಿಟಕ, ಅಂಗುತ್ತರ ನಿಕಾಯ, ಇವೆಲ್ಲ ಅದೆಲ್ಲವೂ ಬುದ್ಧನ ಸಮಕಾಲೀನ ಉಪದೇಶಗಳೇ ಅಲ್ಲ. ಅದು ಬುದ್ಧನದ್ದು ಅಂತ ಹೆಂಗೆ ನಂಬ್ತೀರಾ ನೀವು? ಇಲ್ಲಿ ಮಾತ್ರ ಒಪ್ಪಲ್ಲ ಅದೆಲ್ಲ, ಅಲ್ಲಿ ಮಾತ್ರ ಒಪ್ತೀರ. ಇಲ್ಲಿ ಪರಂಪರೆ ಅಶುದ್ಧ ನಿಮ್ಮ ಪ್ರಕಾರ, ಅಲ್ಲಿ ಪರಂಪರೆ ಶುದ್ಧ. ಹೇಗೆ? ನಮ್ಮ ಜನ ಬಹಳ ವಿಚಿತ್ರ. ವೇದವ್ಯಾಸರು ಮಹಾಭಾರತವನ್ನು ಕಂಡು, ಅಂದರೆ ಭಾರತ ಸಂಗ್ರಾಮಕ್ಕೆ ಸಾಕ್ಷಿಯಾಗಿದ್ದು ಭಾರತವನ್ನು ರಚನೆ ಮಾಡಿದರು, ಅದು ಒಪ್ಪಲ್ಲ. ಇಲ್ಲ, ಅಶ್ವಘೋಷ ಬುದ್ಧನ ಕಾಲದಲ್ಲಿ ಇರಲೇ ಇರಲಿಲ್ಲ. ಅವನು ಬರೆದ ಬುದ್ಧ ಚರಿತೆಯನ್ನು ಒಪ್ತಾರೆ. ಹೇಗೆ ಈ ದ್ವಂದ್ವ ನಿಲುವುಗಳನ್ನು ಜನ ಕಣ್ಮುಚ್ಚಿ ಒಪ್ಕೊಳ್ತಾರಲ್ಲ ಅನ್ನೋದು ಆಶ್ಚರ್ಯ. ಕ್ಯಾಂಡಲ್ ಹಚ್ಚೋದು ಮೂಢನಂಬಿಕೆ ಅಲ್ಲ, ದೀಪ ಹಚ್ಚೋದು ಮೂಢನಂಬಿಕೆ. ಎಲ್ಲ ಇವರ ವಿಜಯದಶಮಿ ದಿವಸ ಬನ್ನಿ ಮರಕ್ಕೆ ಪೂಜೆ ಮಾಡೋದು ಮೂಢನಂಬಿಕೆ. ಅದೇ ಕ್ರಿಸ್ಮಸ್ ಟ್ರೀ ಪ್ರೌಢನಂಬಿಕೆ. ಇದು ಏನು ದಡ್ಡತನ ಅಂತ ಅರ್ಥ ಆಗಲ್ಲ. ಜಗತ್ತಿನಲ್ಲಿ ಒಂದೋ ಎಲ್ಲರೂ ಸಮಾನ ದಡ್ಡರು, ಒಂದೋ ಯಾರೂ ದಡ್ಡರಲ್ಲ. ಅವ್ರವ್ರ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆಲ್ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ಒನ್ ವೇ. ಒಂದು ನೈತಿಕತೆ ಬೇಡವೆ? ಇದನ್ನು ಕಣ್ಮುಚ್ಚಿ ಒಪ್ಪಬಹುದು, ಇದನ್ನು ಒಪ್ಪಲಿಕ್ಕಾಗಲ್ಲ. ಅದೇ ಹೇಗದು? ಬಹಳ ಕಷ್ಟ. ಅದರಿಂದಾಗಿ ತತ್ಕೃತತ್ವ ಕಲ್ಪನಂ, ಅವರೇ ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೇನು ಪ್ರೂಫ್? ಎಷ್ಟೋ ಇಂಟರ್ಪೊಲೇಷನ್ ಆಗಬಹುದು, ಏನು ಪ್ರೂಫ್ ಇಲ್ಲ. ಇದು ಬುದ್ಧನೇ ಹೇಳಿದ್ದು ಅನ್ನೋದಕ್ಕೆ ಯಾವ ಪ್ರೂಫೂ ಇಲ್ಲ.
ನೀವು ಕಣ್ಮುಚ್ಚಿ ಒಪ್ಪೋದಾದರೆ ಇದನ್ನ ಯಾಕೆ ಒಪ್ಪಬಾರದು? ನೋಡಿ, ನೀವು ತೆಗೆದು ನೋಡಿ, ಬೈಬಲ್ಗೆ ಸುಮಾರು ವ್ಯಾಖ್ಯಾನಗಳಿದೆ. ಸುಮಾರು ಸಾವಿರಾರು ಪ್ರತಿಗಳನ್ನು ಅವರು ಶೋಧಿಸಿ ಶುದ್ಧ ಪಾಠ ಇದು, ಶುದ್ಧ ಪಾಠ ಇದಲ್ಲ ಅಂತ ಅವರು ಚಿಂತನೆ ಮಾಡಿದ್ದಾರೆ. ಅವ್ರದ್ದೊಂದು ಮೆಥಡಾಲಜಿ ಇದೆ ಎಡಿಟಿಂಗ್ ಮಾಡೋದರಲ್ಲಿ. ಆ ಎಡಿಟಿಂಗ್ ಮೆಥಡನ್ನು ಅಳವಡಿಸ್ಕೊಂಡದ್ರಿಂದಾಗಿ ಎಷ್ಟೋ ಅಂಶಗಳು ಬಿಟ್ಟು ಹೋಗಿವೆ. ಕ್ರಿಸ್ತ ಏನು ಹೇಳಿದ್ದಾನೋ ಗೊತ್ತಿಲ್ಲ, ಬುದ್ಧ ಏನು ಹೇಳಿದ್ದಾನೋ ಗೊತ್ತಿಲ್ಲ, ಬುದ್ಧನ ನಂತರದ ಪರಂಪರೆಯಲ್ಲಿ ಮಿಲಿಂದ ಬಂದಿದ್ದಾನೆ, ಅವನೇನು ಹೇಳಿದ್ದಾನೆ ಗೊತ್ತಿಲ್ಲ, ನಾಗಾರ್ಜುನ ಏನು ಹೇಳಿದ್ದಾನೆ ಗೊತ್ತಿಲ್ಲ. ಹಾಗೆ ಇಲ್ಲಿಯೂ ಅದೇ ರೀತಿ ವೇದವ್ಯಾಸರು ಏನು ಹೇಳಿದ್ದಾರೆ ಗೊತ್ತಿಲ್ಲ, ವ್ಯಾಖ್ಯಾನಕಾರರೆಲ್ಲ ಯಾರು ಏನೇನು ಹೇಳಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆದರೆ ಇದು ಅಪ್ರಮಾಣ, ಇದು ಪ್ರಮಾಣ. ಈ ಡ್ಯುಯಲ್ ಮೆಂಟಾಲಿಟಿ ಇದೆಯಲ್ಲ, ಇದನ್ನು ಮೊದಲು ಬಿಡಬೇಕು. ಕಲ್ಪನಾ ಗೌರವ ಪ್ರಾಪ್ತೆ, ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಈಸ್ ಬುದ್ಧ ಓಮ್ನಿಸೈಂಟ್? ಇಫ್ ಯು ಸೇ ಎಸ್, ನೀವು ಹೌದು ಅಂತ ಹೇಳಿದರೆ ನಾವು ಕೇಳ್ತೇವೆ, ಓಹೋ ಹಾಗಾದರೆ ಯು ಆರ್ ಗ್ರೇಟರ್ ದೆನ್ ಬುದ್ಧ, ನೀವು ಬುದ್ಧನಿಗಿಂತ ದೊಡ್ಡವರು. ಯಾಕೆಂದರೆ ಬುದ್ಧ ಡಸಂಟ್ ನೋ ಯು, ಬಟ್ ಯು ಆರ್ ನೋಯಿಂಗ್ ಬುದ್ಧ. ನಿಮಗೆ ಬುದ್ಧ ಗೊತ್ತಿದ್ದಾನೆ, ಬುದ್ಧನಿಗೆ ನೀವು ಗೊತ್ತಿಲ್ಲ. ಆಮೇಲೆ ಬುದ್ಧ ಸರ್ವಜ್ಞ ಅಂತ ನೀವು ಸರ್ಟಿಫೈ ಮಾಡೋದಾದರೆ ಬುದ್ಧನಿಗೆ ಗೊತ್ತಿರುವ ಎಲ್ಲವೂ ನಿಮಗೆ ಗೊತ್ತಿರಬೇಕು. ಇಲ್ಲಾಂದರೆ ಹೆಂಗೆ ಸರ್ಟಿಫಿಕೇಶನ್ ಕೊಡ್ಲಿಕ್ಕೆ ಸಾಧ್ಯ? ಈ ಸಮಸ್ಯೆಗಳೆಲ್ಲ ಇದೆ. ಇದರ ಬದಲು ವೇದ ಅಪೌರುಷೇಯ ಅಂತ ಒಪ್ಪಿದರೆ ಇದು ಯಾವ ಸಮಸ್ಯೆಯೂ ಇಲ್ಲ. ಈಗ ಹೇಳಿ, ವೇದವನ್ನು ಅಪೌರುಷೇಯ ಅಂತ ಒಪ್ಪಿಕೊಳ್ಳೋದು ಒಳ್ಳೆಯದೋ ಅಥವಾ ಈ ಸಮಸ್ಯೆಗಳ ಜೊತೆಗೆ ಏಗಬೇಕು? ಪ್ರಾಬ್ಲಮ್ ಆಫ್ ಓಮ್ನಿಸೈನ್ಸ್, ಇದ್ರ ಜೊತೆಗೆ ಹೋಗ್ತಿರೋ ಒದ್ದಾಡ್ತಿರೋ? ವೇದವನ್ನು ಅಪೌರುಷೇಯ ಅಂತ ಯಾಕೆ? ವೇದವೇ ಇದೆ, ವಾಚಾ ವಿರೂಪ ನಿತ್ಯಯ ಅಂತಿದೆ ಅಲ್ಲ. ಅದನ್ನು ಒಪ್ಪಲ್ಲ, ಆ ಮಾತನ್ನು ಒಪ್ಪಲ್ಲ ಅಂದರೆ ಯಾವ ಮಾತನ್ನು ಒಪ್ಪಬೇಡಿ. ಅದರಿಂದಾಗಿ ವೇದಕರ್ತೃರಪ್ರಸಿದ್ಧೇ, ಅಪೌರುಷೇಯತ್ವ ಅನ್ನೋದು ವೇದದಲ್ಲಿ ಸಹಜವಾಗಿ ಗೊತ್ತಾಗುತ್ತೆ. ಯಾಕೆಂದರೆ ವೇದ ಬರೆದವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಹೋದ್ಮೇಲೆ ಯಾಕೆ ಕಲ್ಪನೆ ಮಾಡ್ತೀರಾ? ಇಷ್ಟು ವಾದದ ಸುರಿಮಳೆಯ ನಡುವೆ ಒಂದು ಸಣ್ಣ ಜೋಕ್. ಮನೆಗೆ ಬೆಂಕಿ ಹತ್ಕೊಂಡಿದೆ ಅಂತ ಅಂದುಕೊಳ್ಳಿ, ಏನು ಮಾಡ್ತೀರಾ? ಅಂದುಕೊಳ್ಳೋದನ್ನು ನಿಲ್ಲಿಸ್ತೇನೆ. ಹಾಗೆ ವೇದ ಯಾರೋ ಒಬ್ಬ ಬರೆದಿದ್ದಾನೆ, ಅವನ ಹೆಸರು ಹೇಳಲಿಲ್ಲ ಅಂತ ಇಟ್ಕೊಳ್ಳಿ, ಯಾಕೆ ಯೋಚನೆ ಮಾಡ್ತೀರಾ? ಅಂದ್ಕೊಳ್ಳೋದು ನಿಲ್ಲಿಸ್ಬಿಡಿ, ಮುಗೀತು, ವೇದ ಅಪೌರುಷೇಯ. ಇಷ್ಟು ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಆಚಾರ್ಯರು. ವೇದಕರ್ತು ಅಪ್ರಸಿದ್ಧೇ, ಅಪ್ರಸಿದ್ಧೌ ಚ ಕರ್ತು ತತ್ಕಲ್ಪನೆ ಕಲ್ಪನಾ ಗೌರವಂ. ವೇದಕರ್ತೃ ಯಾರು ಅಂತ ಹೇಳಿ ಅವನು ಬರ್ಕೊಂಡಿಲ್ಲ, ವೇದದಲ್ಲಿ ಉಲ್ಲೇಖ ಇಲ್ಲ ಇಂಥವ್ರು ಬರೆದಿದ್ದಾರೆ ಅಂತ. ಅದು ನೀವು ಸುಮ್ಮನೆ ಕಲ್ಪನೆ ಮಾಡೋದು. ನಾವು ಹಾಗೆ ಕಲ್ಪನೆ ಮಾಡಿದ್ರೆ ಏನು ಬೇಕಾದ್ರೂ ಕಲ್ಪನೆ ಮಾಡಬಹುದು, ಏನು ಬೇಕಾದರೂ ಇಮ್ಯಾಜಿನೇಷನ್ ಮಾಡ್ತಾ ಹೋಗ್ಬೋದು. ಅದಕ್ಕೊಂದು ಮಿತಿ ಇದೆಯೇ? ಅದಕ್ಕೊಂದು ಲಿಮಿಟೇಷನ್ನೇ ಇಲ್ಲ. ಕಲ್ಪನೆ ಮಾಡದೆ ಹೋದರೆ ವೇದ ಅಪೌರುಷೇಯ. ವೇದದಲ್ಲಿ ವೇದ ಬರೆದವನು ಯಾರು ಅಂತ ಇಲ್ಲ, ನಾವು ಒಪ್ಕೊಂಡಿದ್ದೀವಿ, ಮುಗೀತು. ವೇದದಲ್ಲೆಲ್ಲಾದರೂ ಇದೆಯಾ ಇವನು ರಚನೆ ಮಾಡಿದ್ದು ಅಂತ? ಇಲ್ಲ. ವೇದದಲ್ಲಿ ಎಲ್ಲಿಯೂ ಈ ವೇದವನ್ನು ಇವನು ಬರೆದದ್ದು ಅಂತಿಲ್ಲ. ಕಂಡದ್ದು ಅಂತ ಉಂಟೇನೋ, ಬರೆದದ್ದು ಅಂತ ಇಲ್ಲ, ರಚನೆ ಮಾಡಿದ್ದು ಅಂತ ಇಲ್ಲ. ನಚ ಲೌಕಿಕ ವಾಕ್ಯವತ್ ಸಕರ್ತೃಕತ್ವಂ ತಸ್ಯ
ಅಕರ್ತೃಕತ್ವ ಪ್ರಸಿದ್ಧ ಭಾವಾತ್. ಹಾಗಲ್ಲ, ನಾಳೆ ಯಾರೋ ಒಬ್ಬ ಒಂದು ಲೇಖನವನ್ನು ಬರೀತಾನೆ, ಅದನ್ನು ಬರೆದದ್ದು ಯಾರು ಅಂತ ನಮಗೆ ಗೊತ್ತಿಲ್ಲ, ಅದನ್ನು ಅಪ್ರಸಿದ್ಧ ಅಂತ ಹೇಳಲಿಕ್ಕಾಗತ್ತೇನು, ಅಪೌರುಷೇಯ ಅಂತ ಹೇಳಲಿಕ್ಕಾಗತ್ತೇನು? ಇಲ್ಲ, ಅದು ಪೌರುಷೇಯ ಅಂತ ಸಿದ್ಧವಾಗಿದೆ, ಅಪೌರುಷೇಯ ಅಂತ ಪ್ರಸಿದ್ಧಿ ಇಲ್ಲ. ಓ, ಹಾಗಾದರೆ ನಚ ಕೇನಚಿತ್ ಕೃತ್ವ ವೇದ ಇತ್ಯುಕ್ತಂ ವೇದ ಸಮಂ. ಯಾರೋ ಒಬ್ಬ ನಿಮ್ಮನ್ನು ಏಮಾರಿಸಬೇಕು ಅಂತ ಹೇಳಿ ಒಂದು ವಾಕ್ಯವನ್ನು ಹೇಳ್ತಾನೆ, ನನಗೆ ಹೊಳೆದದ್ದು ಅಂತ ಹೇಳ್ತಾನೆ. ನೀವು ಅದನ್ನು ವೇದ ಅಂತ ಒಪ್ಲಿಕ್ಕಾಗತ್ತಾ? ಒಪ್ಲಿಕ್ಕಾಗಲ್ಲ ಅಂತಾನೆ. ಯಾಕೆ? ಪರಂಪರೆ ಇಲ್ಲ. ಇನ್ನು ವೇದ ದ್ರಷ್ಟೃಗಳು ಹೇಗೆ ಇರುತ್ತಾರೆ ಅನ್ನೋದನ್ನು ಹೇಳಿದೆ ಪುರಾಣಗಳಲ್ಲಿ, ಅದನ್ನು ಫಾಲೋ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳು ವಿಷ್ಣು ತತ್ವ ನಿರ್ಣಯಕ್ಕೆ ಜಯತೀರ್ಥರು ಬರೆದ ಟೀಕೆಗೆ ಒಂದು ಟಿಪ್ಪಣಿ ಬರೆದಿದ್ದಾರೆ. ಅವರು ಹೇಳ್ತಾರೆ, ಪುರುಷ ಲಕ್ಷಣಾದಿಗಳನ್ನು ಸಂಗ್ರಹ ರಾಮಾಯಣಾದಿಗಳಿಂದ ತಿಳಿದುಕೊಳ್ಳಬೇಕು ಅಂತ. ವೇದ ದ್ರಷ್ಟೃ ಅಂತಾಗಬೇಕಾದ್ರೆ ಏನೇನು ಲಕ್ಷಣ ಇರಬೇಕು ಅಂತ ಹೇಳಿದ್ದಾರೆ ಪುರಾಣಗಳಲ್ಲಿ, ಅದನ್ನು ಫಾಲೋ ಮಾಡಬೇಕು. ಇದು ವೇದವನ್ನು ಯಾಕೆ ಒಪ್ಪಬೇಕು ಅನ್ನುವುದರ ಸಂಕ್ಷಿಪ್ತ ನಿರೂಪಣೆ. ವೇದವನ್ನು ಯಾಕೆ ಒಪ್ಪಬೇಕು, ವೇದ ಮತ್ತು ಯಾಕೆ ಅಪೌರುಷೇಯ, ವೇದ ಯಾಕೆ ಅಪೌರುಷೇಯ ಅಂದರೆ ಇಷ್ಟೆಲ್ಲ ಕಾರಣ ಇರೋದರಿಂದ. ಇನ್ನು ವೇದ ತನ್ನನ್ನು ತಾನು ಅಪೌರುಷೇಯ ಅಂತ ಕರೆದುಕೊಂಡಿದೆ, ಅದನ್ನು ಒಪ್ಪಬೇಕು. ಸರಿ, ನಮಗೆ ಜ್ಞಾನ ಹೆಂಗೆ ಬರುತ್ತೆ? ಒಂದು ವಸ್ತು ನೋಡಿದಾಗ ನಮಗದ್ರ ಜ್ಞಾನ ಬರುತ್ತೆ. ಯಾವ್ಯಾವ ತರಹದ ವಸ್ತುಗಳನ್ನು ನೋಡ್ತೇವೆ, ಯಾವ್ಯಾವ ತರಹದ ವಸ್ತುಗಳನ್ನು ಅನುಭವಿಸ್ತೇವೆ, ಅದರ ಜ್ಞಾನ ಹೇಗೆ? ಇದರ ಸ್ವರೂಪವನ್ನು ಮುಂದೆ ನಿರೂಪಣೆ ಮಾಡ್ತಾರೆ ಸ್ವತಃ ಪ್ರಾಮಾಣ್ಯವಾದ ಅಂತ. ಈ ಸ್ವತಃ ಪ್ರಾಮಾಣ್ಯವಾದ ಅಂತ ಇದು ಟೆಕ್ನಿಕಲ್ ಟರ್ಮ್. ಒಂದು ವಸ್ತುವನ್ನು ನಾವು ಹೆಂಗೆ ತಿಳ್ಕೊತೇವೆ ಅದನ್ನು ನಾನು ಆದಷ್ಟು ಸರಳ ಮಾಡ್ತೇನೆ, ಯಾಕೆಂದರೆ ಇದು ಸರಿಯಾಗಿ ಅಟೆಂಡ್ ಮಾಡಿದರೆ ಇಡೀ ಪ್ರಪಂಚ ಬೆಚ್ಚಿ ಬೀಳುವಂತಹ ವಿಚಾರಗಳು ಇದರಲ್ಲಿ ಇದೆ. ಸ್ವತಃ ಪ್ರಾಮಾಣ್ಯವಾದ ಅಂತ ನೋಡೋಣ. ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ನಿಮ್ಮ ಮುಂದೆ ಇಡೋಣ. ಬೇರೆ ಯಾರು ಯೋಚನೆಯೇ ಮಾಡಿಲ್ವ? ವಿದೇಶದಲ್ಲಿ ಯೋಚನೆ ಮಾಡಿದ್ದಾರೆ. ರಿನೇ ಡೆಕಾರ್ಟೆ ಅಂತ ಹೇಳಿ ಒಬ್ಬ ಫಿಲಾಸಫರ್ನ ನೀವು ಕೇಳಿರಬಹುದು. ಅವನು ಆಚಾರ್ಯರ ಮಾತಿಗೆ ತನ್ನ ಸಂವಾದವನ್ನು ನೀಡುತ್ತಾನೆ. ಅದೇನು ಅಂತ ನೋಡೋಣ. ನಾವು ಸುಖವನ್ನು ಅನುಭವಿಸ್ತೇವೆ, ದುಃಖವನ್ನು ಅನುಭವಿಸ್ತೇವೆ. ನೀರು ಕುಡಿದ ಕೂಡಲೇ ಬಾಯಾರಿಕೆ ಹೋಯಿತು ಅಂತ ಅನಿಸುತ್ತೆ. ಅದಕ್ಕೆ ಎಕ್ಸ್ಟರ್ನಲ್ ಪ್ರೂಫ್ ಏನಾರು ಕೇಳ್ತೇವಾ? ನನಗೆ ಬಾಯಾರಿಕೆ ಹೋಗಿದೆ, ಯಾಕೆ, ಹೇಗೆ ಅಂತ ಹೊರಗಡೆ ಪ್ರೂಫ್ ಕೇಳಲ್ಲ ನಾವು. ಯಾಕೆ ಅಂದರೆ ಅದು ಸೆಲ್ಫ್ ಎವಿಡೆನ್ಷಿಯಲ್. ನನಗೆ ಹೊಟ್ಟೆ ತುಂಬಿದೆ ಅನ್ನೋದಕ್ಕೆ ಪ್ರೂಫ್ ನಾನೇ, ಹೊರಗಡೆಯಿಂದ ಅದು ಬರಬೇಕಾಗಿಲ್ಲ. ಯಾವುದೇ ನಾಲೆಜ್ ಏನಿದೆ ಅದು ಯಾವುದರದ್ದೇ ಆದ ನಾಲೆಜನ್ನು ನಾಲೆಜೇ ವಿಷಯೀಕರಿಸಬೇಕು. ಜ್ಞಾನ ಬಂದಿದೆ ಅಂತ ಜ್ಞಾನವೇ ತಿಳ್ಕೊಳ್ಬೇಕೇ ವಿನಃ ಬೇರೆ ಅಲ್ಲ. ಬೇರೆ ತೋರಿಸಬಹುದು. ಈಗ ನನ್ನ ಮೆಂಟಲ್ ವೇವನ್ನು ಒಂದು ಕಂಪ್ಯೂಟ್ರಿಗೆ ಜೋಡಿಸಿ ತಿಳ್ಕೊಳ್ಬಹುದು, ಆದರೆ ಅದನ್ನು ಇನ್ನೊಬ್ಬನೇ ತಿಳ್ಕೊಳ್ಬೇಕೇ ವಿನಃ ಕಂಪ್ಯೂಟರ್ ತಿಳ್ಕೊಳ್ಳೋಲ್ಲ, ಬೇರೆ ವಸ್ತುವು ತಿಳ್ಕೊಳ್ಳೋಲ್ಲ. ಈ ಸೆಲ್ಫ್ ಎವಿಡೆನ್ಷಿಯಲ್ ಆಸ್ಪೆಕ್ಟ್, ಇದನ್ನು ನಾವು ಸ್ವತಃ ಪ್ರಾಮಾಣ್ಯವಾದ ಅಂತ ಕರೆಯಬಹುದು.
ಯಾವ ವಿಚಾರವನ್ನು ತಿಳಿದುಕೊಳ್ಳುವಲ್ಲಿ ಸೆಲ್ಫ್ ವಿಲ್ ಬಿ ಅಲ್ಟಿಮೇಟ್ ಪ್ರೂಫ್, ಅದನ್ನು ಸ್ವತಃ ಪ್ರಾಮಾಣ್ಯ ಅಂತ ಕರೀತಾರೆ. ಇವಾಗ ನನಗೆ ಸುಖ ಆಯಿತು, ಯಾರಿಗೆ ಗೊತ್ತಾಗಬೇಕು? ನನಗೇ ಗೊತ್ತಾಗಬೇಕು. ನನಗೆ ಜ್ಞಾನ ಬಂತು ಅಂತ ಜ್ಞಾನದ ಜ್ಞಾನ ಯಾರಿಗೆ ಬರಬೇಕು? ನನಗೇ ಬರಬೇಕು. ಅದನ್ನು ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಅಸ್ತಿತ್ವವನ್ನು ನಾನು ಅನುಭವಿಸಬೇಕೇ ವಿನಃ ಬೇರೆಯವರು ಅನುಭವಿಸೋಲ್ಲ. ಅಹಂ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ದಟ್ ಈಸ್ ಎಕ್ಸ್ಪೀರಿಯನ್ಸ್ ಆಫ್ ಸೆಲ್ಫ್. ಇಟ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬೈ ಅದರ್ಸ್. ಇನ್ಯಾರಿಗೋ ಬರಲ್ಲ, ಅದು ಅವನನ್ನು ಅವನೇ ಅರ್ಥ ಮಾಡ್ಕೊಳ್ಬೇಕು. ಅದು ಬೇರೆ ಕಡೆಯಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸ್ವತಃ ಪ್ರಾಮಾಣ್ಯ. ಯಾವುದೇ ಒಂದು ವಸ್ತುವನ್ನು ಸಹಜವಾಗಿ ಗ್ರಹಿಸುತ್ತೆ ನಮ್ಮ ಸ್ವರೂಪ. ಸ್ವತಃ ಪ್ರಾಮಾಣ್ಯ ಎಲ್ಲಿ ಎಂಡಾಗತ್ತೆ ಅಂದರೆ ಸ್ವರೂಪದಲ್ಲಿ ಎಂಡಾಗತ್ತೆ. ನನ್ನ ಸ್ವರೂಪ ಸಹಜವಾಗಿ ಒಂದು ವಸ್ತುವನ್ನು ಗ್ರಹಿಸುತ್ತೆ. ತಪ್ಪಾಗಿ ಗ್ರಹಿಸೋದು ಯಾವುದರಿಂದ? ಹಾಗಾದರೆ ಇಂದ್ರಿಯದ ದೋಷದಿಂದ. ಹೊರಗಡೆಯದ್ದು ದೋಷ ಅಷ್ಟೇ. ಹೊರಗಡೆಯ ದೋಷದಿಂದ ಜ್ಞಾನ ಬರಲ್ಲ. ಜ್ಞಾನ ಪ್ರತಿಬಂಧಕ ಅದು. ಆದರೆ ನಾನು ನನ್ನನ್ನು ತಿಳ್ಕೊಳ್ಬೇಕಾದ್ರೆ ನಾನೇ ಆಗಬೇಕು. ನನ್ನ ಒಳಗಣ ಎಕ್ಸ್ಪೀರಿಯನ್ಸ್ ನನಗೆ ಮಾತ್ರ ಆಗೋದು. ಜ್ಞಾನ ಅನ್ನೋದು ಸಹಜ. ಆ ಜ್ಞಾನ ಪ್ರತಿಬಂಧಕ ಆದಾಗ ತರ್ಕ ಅನ್ನೋದು ಬೇಕಾಗತ್ತೆ. ತರ್ಕದ ಸ್ಥಾನ ಕಸಬರಿಗೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಜಯತೀರ್ಥರು ಇದರಲ್ಲಿ ಟೀಕೆಯಲ್ಲಿ ಕೊಡ್ತಾರೆ. ಒಂದು ಆನೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಮುಳ್ಳು ಇರುತ್ತೆ. ಆನೆ ನಡೆಯೋದು ನಿಲ್ಲಿಸ್ಬಿಡುತ್ತೆ. ಯಾಕೆಂದರೆ ಆನೆಯ ಕಾಲಿನ ತುದಿ ಬಹಳ ಸೂಕ್ಷ್ಮ, ಅದಕ್ಕೆ ಮುಳ್ಳುಗಿಳ್ಳೆಲ್ಲ ಚುಚ್ಚಿದ್ರೆ ಮತ್ತೆ ವಾಸಿಯೇ ಆಗೋಲ್ಲ. ಹೀಗಾಗಿ ಆನೆಗೆ ಆ ಕಾಲಿನಲ್ಲಿ ಬಹಳ ಒಂದು ಸೆನ್ಸರ್ ಇರುತ್ತೆ. ಆ ಆನೆ ನಿಲ್ಲತ್ತೆ ಮುಳ್ಳು ಎದುರುಗಡೆ ಇದ್ದಾಗ. ಆಗ ಮಾವುತ ಕೆಳಗಡೆ ಇಳಿದು ಆ ಮುಳ್ಳನ್ನು ಸರಿಸ್ತಾನೆ. ಆನೆ ನಡ್ಕೊಂಡು ಮುಂದೆ ಹೋಗುತ್ತೆ. ಈಗ ಹೇಳಿ, ಆನೆ ನಡಿಲಿಕ್ಕೆ ಕಾರಣವಾಗಿದ್ದು ಮುಳ್ಳು ಸರಿಸುವಿಕೆಯ ಅಥವಾ ಆನೆಗೆ ಸಹಜ ಶಕ್ತಿ ಇತ್ತ? ಆನೆಗೆ ಸಹಜವಾದ ಶಕ್ತಿ ಇತ್ತು, ಪ್ರತಿಬಂಧಕ ಇತ್ತು. ದಟ್ ಇಸ್ ಆನ್ ಅಬ್ಸ್ಟಕಲ್. ಆ ಮುಳ್ಳು ಇರೋದು ವಿಘ್ನ ಅಷ್ಟೇ. ಆ ವಿಘ್ನವನ್ನು ಪರಿಹಾರ ಮಾಡಿದ. ಆನೆ ನಡ್ಕೊಂಡು ಹೋಯಿತು. ಆನೆಗೆ ನಡೆಯುವಿಕೆ ಅನ್ನೋದು ಸಹಜ. ನೋಡಿ, ಕಣ್ಣು ಕಾಣೋದು ಸಹಜ. ಕನ್ನಡಕ ಹಾಕಿದರೆ ಆ ಪ್ರತಿಬಂಧಕ ನಿವಾರಣೆಯಾಗಿ ದೂರ ಕಾಣುತ್ತೆ ವಿನಃ ಕುರುಡನಿಗೆ ಕನ್ನಡಕ ಹಾಕಿದರೆ ಅದು ಪ್ರಯೋಜಕ ಅಲ್ಲ. ಪೂರ್ತಿ ಕುರುಡ ಒಬ್ಬ ಇರ್ತಾನೆ, ಒಳಗಡೆಯ ನರಗಳೆಲ್ಲ ವೀಕ್. ಅವನಿಗೆ ಎಷ್ಟು ದೊಡ್ಡ ಕನ್ನಡಕ ಹಾಕಿದ್ರೂ ಕಾಣೋಲ್ಲ. ಅಥವಾ ಓದು ಬರದವನಿಗೆ ಕನ್ನಡಕ ಹಾಕಿದ್ರೂ ಓದಲಿಕ್ಕೆ ಬರಲ್ಲ. ಅವನಿಗೆ ಮೊದಲೇ ಓದಲಿಕ್ಕೆ ಬಂದರೆ ಆ ಕನ್ನಡಕ ಅನ್ನೋದು ದೂರ ಹತ್ತಿರ ಈ ಪ್ರತಿಬಂಧಕ ನಿವಾರಣೆ ಮಾಡುತ್ತೆ ವಿನಃ ಕನ್ನಡಕ ಹಾಕೊಂಡು ಕೂಡಲೇ ಓದಲಿಕ್ಕೆ ಬರಲ್ಲ. ಅಷ್ಟೇ, ಇದಷ್ಟೇ. ಪ್ರತಿಯೊಬ್ಬ ಮನುಷ್ಯನ ಸ್ವರೂಪ, ವಿಶೇಷತಃ ಸಾತ್ವಿಕರ ಸ್ವರೂಪ ಜ್ಞಾನ ಆನಂದಮಯವಾಗಿರುತ್ತೆ. ಮತ್ತು ಎಲ್ಲರದ್ದು ಕೂಡ ಜ್ಞಾನಪೂರ್ಣವಾಗಿ ಇರುತ್ತೆ. ಇಂದ್ರಿಯದ ದೋಷದಿಂದಾಗಿ ಒಂದು ವಿಚಾರ ತಿಳಿದೇ ಹೋದರೆ ತರ್ಕದಿಂದ ಇಂದ್ರಿಯ ದೋಷವನ್ನು ರಿಮೂವ್ ಮಾಡಿ ಜ್ಞಾನ ಭರಿಸಬಹುದೇ ವಿನಃ ಹೊಸದಾಗಿ ಜ್ಞಾನ ತಂದುಕೊಡ್ಲಿಕ್ಕಾಗಲ್ಲ. ಇದಿಷ್ಟು ಸ್ವರೂಪದ ವಿಚಾರ.
ಇನ್ನಷ್ಟು ವಿಚಾರಗಳಿದೆ. ಸ್ವತಃ ಪ್ರಾಮಾಣ್ಯಕ್ಕೆ ಬಂದು ಅದು ಜೋಡಣೆ ಆಗತ್ತೆ. ಅದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈ ತನಕ ನಮ್ಮಿಂದ ಚಿಂತಿತನಾದ ದೇವರು ನಮಗೆ ಅನುಗ್ರಹ ಮಾಡಲಿ. ಕೃಷ್ಣಾರ್ಪಣಮಸ್ತು.